ಏನ್ರಿ ರಾಜೀವ್ ಗೌಡ್ರೆ, ಜನನ ಎಬ್ಬಿಸಿ ಚಪ್ಲಿ ಲೋಡಿಸ್ತೀರಾ ಒಬ್ಬ ಮಹಿಳಾ ಅಧಿಕಾರಿನ. ಎಲ್ಲಾ ವಾರ್ಡ್ನಿಂದ ಕರೆಸಿ ದಂಗೆ ಹಬ್ಬಿಸ್ತೀರಾ. ಚಪ್ಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಅಬಾ ಬಾ 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 ಪುಣ್ಯಾತ್ಮ, ಇಡೀ ಆಡಿಯೋದಲ್ಲಿ ಬೀಪ್ ಸೌಂಡ್ ಬಿಟ್ಟು ಬೇರೆ ಯಾವುದನ್ನು ಕೇಳಿಸ್ಕೊಳಕ್ ಆಗಲ್ಲ. ಆ ಲೆವೆಲ್ಗೆ ರಾಜೀವ್ ಗೌಡ್ರೆ ನಿಮ್ ಭಾಷೆ ಇದೆ. ಅವನ್ ಎಂತ ಕಳ್ಳನೇ ಆಗ್ಲಿ, ಸುಳ್ಳಾನೇ ಆಗ್ಲಿ, ಖದೀಮಾನೇ ಆಗ್ಲಿ, ರೌಡಿ ಆಗ್ಲಿ, ಪುಡಾರಿ ಆಗ್ಲಿ, ಅಂಡರ್ ವರ್ಲ್ಡ್ ಡಾನ್ ಆಗ್ಲಿ, ಇಂಥ ಹೊಲಸು ಭಾಷೆನ ಒಬ್ಬ ಹೆಣ್ಮಗಳಿಗೆ ಪ್ರಯೋಗ ಮಾಡಲ್ಲ. ಅವ್ರೆಲ್ರಿಗಿಂತ ಕಡೆ ನೀವೊಬ್ಬ MLA ಕ್ಯಾಂಡಿಡೇಟು. ನಿಮ್ಮ ಹೊಲಸು ಭಾಷೆ ನಿಮ್ಮ ವ್ಯಕ್ತಿತ್ವನ ತೋರಿಸುತ್ತೆ. ನಿಮ್ಗೆ ಎಷ್ಟರ ಮಟ್ಟಿಗೆ ಮಹಿಳೆಯರ ಬಗ್ಗೆ ಗೌರವ ಇದೆ ಅನ್ನೋದನ್ನ ತೋರಿಸುತ್ತೆ. ಯಾರ್ರೀ ನೀವು ಚಪ್ಲಿ ಹೊಡಿಯಕ್ಕೆ ಒಬ್ಬ ಹೆಣ್ಮಗಳನ್ನ? ಯಾರಿಗೆ ಕೊಟ್ಟಿರೋದು ನಿಮ್ಗೆ ಅಧಿಕಾರ? ಈ ಸಂವಿಧಾನ ಕೊಟ್ಟಿದೆ ಏನ್ರಿ? ಈ ಕಾನೂನು ಕೊಟ್ಟಿದೆಯಾ ನಿಮ್ಗೆ? ನೀವೊಬ್ಬ MLA ಕ್ಯಾಂಡಿಡೇಟ್ ಆಗ್ಬಿಟ್ರೆ ಯಾರನ್ನ ಬೇಕಾದ್ರೂ ಚಪ್ಲಿಲಿ ಹೊಡಿತೀರಾ? ನೀವು ಹೊಡಿತೀರನಾ? ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಹೊಡಿತೀರಾ? ಸುಮ್ಮನೆ ಇರ್ತಾರ ನಿಮ್ಮನೆ ಹೆಣ್ಮಕ್ಳು ಚಪ್ಲಿಲಿ ಹೊಡಿಯಕ್ಕೆ ಹೋದ್ರೆ? ಏನ್ ಯೋಗ್ಯತೆ ಇದೆ ಅಂತ ಚಪ್ಲಿಲಿ ಹೊಡಿತೀನಿ ಅಂತ ಮಾತಾಡ್ತೀರಾ ನೀವು? ಅಸಹ್ಯ ಆಗಲ್ವಾ ನಿಮ್ಗೆ? ಅದೇನ್ರಿ ಪೌರ ಕಾರ್ಮಿಕರಿಗೆ ಸೂಮಗ ಬೋಮಗ ಅಂತ ಬೈತೀರಾ? ತಾಯಿನ ಬೈತೀರಲ್ಲ ನೀವು. ಒಂದು ತಾಯಿ ಹೊಟ್ಟೆಲಿ ಹುಟ್ಟಿಲ್ವಾ? ಅಷ್ಟು ಈಸಿನಾ ಬೈಯೋದು?